ಹಾಯ್ ಎಲ್ಲರಿಗೂ ನಮಸ್ಕಾರ. ಇಂದು ಬುಧವಾರ 15. ಇಂದಿನ ಶುಂಠಿ ರೇಟ್ ಏನಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋನ ನಿಮ್ಮ ರೈತ ಫ್ರೆಂಡ್ಗೆ ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಇದೆ. ಹಾಗೆ ಪ್ರಸ್ತುತ ಶುಂಠಿ ರೇಟ್ ಏನಿದೆ, ಹಾಗೆ ಕೆಲವು ಮಾರುಕಟ್ಟೆಯಲ್ಲಿ ಯಾಕೆ ಕಡಿಮೆ ರೇಟ್ ಹೇಳ್ತಾ ಇದ್ದಾರೆ, ಇದಕ್ಕೆ ಕಾರಣ ಏನು ಅಂತ ಕಂಪ್ಲೀಟಾಗಿ ವಿಡಿಯೋ ಕೊನೆವರೆಗೂ ನೋಡಿ. ನಾನು ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ, ತುಂಬ ಇಂಪಾರ್ಟೆಂಟ್ ಇದೆ. ಹಾಗೆ ಮುಖ್ಯವಾಗಿ ಶುಂಠಿ ಬೆಳೆಗಾರರು ಅಥವಾ ನಮ್ಮ ರೈತರು ಯಾವುದೇ ರೀತಿ ಆತಂಕಕ್ಕೆ ಒಳಗಾಗಬೇಡಿ. ಶುಂಠಿ ರೇಟ್ ಕಡಿಮೆ ಆಗಿದೆ ಅಂತ, ಇದು ಕೇವಲ ತಾತ್ಕಾಲಿಕ ಅಷ್ಟೇ. ರೇಟ್ ಇನ್ನೂ ಜಾಸ್ತಿ ಆಗುತ್ತೆ ಮುಂದೆ. ಸೊ ಏನಕ್ಕೆ ಕಡಿಮೆ ಆಗಿದೆ ಅಂತ ನಾನು ವಿಡಿಯೋ ಕೊನೆಯಲ್ಲಿ ತಿಳಿಸಿದ್ದೀನಿ, ಪ್ಲೀಸ್ ಹೋಗಿ ನೋಡಿ ತಿಳ್ಕೊಳ್ಳಿ. ಈಗ ನಮ್ಮ ಕರ್ನಾಟಕದ ಪ್ರಮುಖ ಜಿಲ್ಲೆಗಳ ಪ್ರಮುಖ ಮಾರುಕಟ್ಟೆಯ ಶುಂಠಿ ರೇಟ್ ಏನಿದೆ ಅಂತ ಮೊದಲು ತಿಳಿಸ್ಕೊಡ್ತೀನಿ. ಆಮೇಲೆ ವಿಡಿಯೋ ಕೊನೆಯಲ್ಲಿ ಇದ್ರ ಬಗ್ಗೆ ಮಾಹಿತಿನ ನಾನು ತಿಳಿಸಿದ್ದೀನಿ ನೋಡಿ. ಮೊದಲನೇದಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಹೊಸ ಶುಂಠಿಗೆ ಏನು ರೇಟ್ ಇದೆ ಅಂತ ನೋಡೋದಾದರೆ, ಪ್ರತಿ 60 kg ಬ್ಯಾಗ್ ಶುಂಠಿಗೆ 2600ರಿಂದ 2900 ರೂಪಾಯಿ ತನಕ ರೇಟ್ ಇದೆ ಇವತ್ತು. ಹಾಗೆ ವಾಷಿಂಗ್ ಬಂದು 3000 ರೂಪಾಯಿವರೆಗೂ ರೇಟ್ ಇದೆ. ಒಳ್ಳೆ ಗುಣಮಟ್ಟದ ಶುಂಠಿಗೆ 3000 ಮೇಲೇ ರೇಟ್ ಇದೆ, ಅಂದರೆ 3000, 3100 ಈ ಥರ ರೇಟ್ ಇದೆ. ನೆಕ್ಸ್ಟು ಬೆಂಗಳೂರಲ್ಲಿ ಇವತ್ತಿನ ಹೊಸ ಶುಂಠಿ ರೇಟ್ ಏನಿದೆ ಅಂತ ನೋಡೋಣ. ಪ್ರತಿ 60 kg ಬ್ಯಾಗ್ ಶುಂಠಿಗೆ ಹೊಸ ಶುಂಠಿ 2800ರಿಂದ 3000 ರೂಪಾಯಿ ತನಕ ರೇಟ್ ಇದೆ ಬೆಂಗಳೂರಲ್ಲಿ. ಇಲ್ಲೂ ಕೂಡ ಒಳ್ಳೆ ಗುಣಮಟ್ಟದ ಶುಂಠಿಗೆ ಜಾಸ್ತಿ ರೇಟ್ ಇದೆ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಮೈಸೂರಲ್ಲಿ ಇವತ್ತಿನ ಹೊಸ ಶುಂಠಿ ರೇಟ್ ಏನಿದೆ ಅಂತ ನೋಡೋದಾದರೆ, ಪ್ರತಿ 60 kg ಬ್ಯಾಗಿಗೆ 2700ರಿಂದ 2900 ರೂಪಾಯಿ ತನಕ ರೇಟ್ ಇದೆ ಇವತ್ತು. ಹಾಗೆ ವಾಷಿಂಗು ಮತ್ತು ಬೆಸ್ಟ್ ಕ್ವಾಲಿಟಿಗೆ 3000ರಿಂದ 3100 ರೂಪಾಯಿ ತನಕ ರೇಟ್ ಇದೆ. ಹಾಗೆ ಬೇಲೂರಲ್ಲಿ ಇವತ್ತಿನ ರೇಟ್ ಏನಿದೆ ಅಂತ ನೋಡೋದಾದರೆ, ಪ್ರತಿ 60 kg ಬ್ಯಾಗ್ ಶುಂಠಿಗೆ 2700ರಿಂದ 2900 ರೂಪಾಯಿ ತನಕ ರೇಟ್ ಇದೆ. ಬೆಸ್ಟ್ ಕ್ವಾಲಿಟಿಗೆ 3000 ರೂಪಾಯಿ ತನಕ ರೇಟ್ ಇದೆ ಅಂತಲೇ ಹೇಳ್ಬೋದು ಬೇಲೂರಲ್ಲಿ. ಹಾಗೆ ನೆಕ್ಸ್ಟು ಶಿವಮೊಗ್ಗದಲ್ಲಿ ಇವತ್ತಿನ ರೇಟ್ ನೋಡೋದಾದರೆ 2700ರಿಂದ 2900 ರೂಪಾಯಿ ತನಕ ರೇಟ್ ಇದೆ. ಇದು ಪ್ರತಿ 60 kg ಬ್ಯಾಗಿಗೆ ಹೊಸ ಶುಂಠಿ. ಹಾಗೆ ವಾಷಿಂಗ್ ಮತ್ತು ಬೆಸ್ಟ್ ಕ್ವಾಲಿಟಿಗೆ 3000 ರೂಪಾಯಿ ತನಕ ರೇಟ್ ಇದೆ ಅಂತಲೇ ಹೇಳ್ಬೋದು ಇವತ್ತು. ಸೊ ಇದಾಗಿತ್ತು ಇವತ್ತಿನ ಒಂದು ಹೊಸ ಶುಂಠಿ ರೇಟು. ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ, ಇವತ್ತಿನ ರೇಟು ಇಷ್ಟೇ ಇದೆ. ಸೊ ನಾನು ಮುಂಚೆನೇ ಹೇಳ್ದಾಗೆ ಪ್ರಸ್ತುತ ರೇಟ್ ಏನಿದೆ, ಹಾಗೆ ಯಾಕೆ ಮಾರ್ಕೆಟಲ್ಲಿ ರೇಟ್ ಕಡಿಮೆ ಹೇಳ್ತಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಈಗಾಗಲೇ ಹಳೆ ಶುಂಠಿ ಮಾರುಕಟ್ಟೆಯಲ್ಲಿ ಕಡಿಮೆ ಇದೆ, ಹೊಸ ಶುಂಠಿಗೆ ಬೇಡಿಕೆ ಜಾಸ್ತಿ ಆಗಿದೆ. ಇದಲ್ಲದೆ ಕಳೆದ 4-5 ದಿನಗಳಿಂದ ಹೊಸ ಶುಂಠಿಗೆ ರೇಟ್ ಜಾಸ್ತಿ ಆಗಿದ್ದು ಪೂರೈಕೆ ಹೆಚ್ಚಾಗಿರುವುದರಿಂದ ಮಾರ್ಕೆಟ್ಗಳಲ್ಲಿ ರೇಟ್ ತಾತ್ಕಾಲಿಕವಾಗಿ ಕಡಿಮೆ ಆಗಿದೆ. ಸೊ ಈ ರೇಟ್ ಹೀಗೆ ಇರೋದಿಲ್ಲ, ಮತ್ತು ರೇಟ್ ಜಾಸ್ತಿ ಆಗುವ ಎಲ್ಲ ಸಾಧ್ಯತೆ ಕೂಡ ಇದೆ. ಸೊ ದಯವಿಟ್ಟು ಎಲ್ಲ ರೈತರು ಸ್ವಲ್ಪ ದಿನ ಕಾದು ಮಾರಾಟ ಮಾಡಿ. ಯಾಕೆ ಅಂದರೆ ಮಧ್ಯವರ್ತಿಗಳು ಹೊಸ ಶುಂಠಿಯ ಪೂರೈಕೆ ಹೆಚ್ಚಾದಂತೆ ಬೆಲೆ ಕಡಿಮೆ ಮಾಡ್ತಿದ್ದಾರೆ. ಹೀಗಾಗಿ ಆ ಥರ ಮಾಡದೆ ಕಾಯಿರಿ, ಒಳ್ಳೆ ರೇಟ್ಗೆ ನಿಮ್ಮ ಶುಂಠಿಯನ್ನು ಮಾರಾಟ ಮಾಡಿ. ಸೊ ಆ್ಯಕ್ಚುಯಲ್ ಪ್ರೈಸ್ ಇರೋದು 3000ರಿಂದ 3100, 3200 ರೂಪಾಯಿ ಮೇಲೇ ಇರೋದು ಮಾರುಕಟ್ಟೆಯಲ್ಲಿ. ಹೊಸ ಶುಂಠಿ ಪೂರೈಕೆ ಜಾಸ್ತಿ ಆಗಿರೋ ಕಾರಣ ಮಧ್ಯವರ್ತಿಗಳು ಕಡಿಮೆ ಮಾಡ್ತಾ ಇದ್ದಾರೆ. ಯಾರು ಆತಂಕ ಪಡಬೇಡಿ, ಮುಂದಿನ ದಿನಗಳಲ್ಲಿ ಹೊಸ ಶುಂಠಿಗೆ ರೇಟ್ ಇನ್ನೂ ಜಾಸ್ತಿ ಆಗತ್ತೆ. ಸೊ ಈ ಮಾಹಿತಿ ತುಂಬ ಇಂಪಾರ್ಟೆಂಟ್ ಇದೆ. ಆದಷ್ಟು ಈ ವಿಡಿಯೋನ ನಿಮ್ಮ ರೈತ ಫ್ರೆಂಡ್ಗೆ ಅಥವಾ ಶುಂಠಿ ಬೆಳೆಗಾರರಿಗೆ ಶೇರ್ ಮಾಡಿ. ಅವರು ತುಂಬ ಆತಂಕ ಆಗಿರ್ತಾರೆ, ಶುಂಠಿ ರೇಟ್ ಕಡಿಮೆ ಆಗಿದೆ ಅಂತ. ಇಲ್ಲ, ಇನ್ನೂ ಶುಂಠಿ ರೇಟ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಊರು ಅಥವಾ ನಿಮ್ಮ ಜಿಲ್ಲೆಯಲ್ಲಿ ಇವತ್ತಿನ ರೇಟ್ ಏನಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೇನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟಲ್ಲಿ ಕೇಳಿ, ನಾನು ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ಒಂದು ಶುಂಠಿ ರೇಟ್ನ ಒಂದು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ.